ನಿಮ್ಮ ಕಸ್ಟಮರ್ಸ್ ಗೂಗಲ್ ಅಲ್ಲಿ ನಿಮ್ಮ ಪ್ರಾಡಕ್ಟ್ಸ್ ಸರ್ವಿಸಸ್ ನ ಬೈ ಮಾಡೋದಕ್ಕೆ ಗೂಗಲ್ ಅಲ್ಲಿ ಏನ್ ಟೈಪ್ ಮಾಡ್ತೀರಾ ಅಂತ ನಿಮ್ಗೆ ಐಡಿಯಾ ಇದೆಯಾ? ಅಂಡ್ ಈ ಟೈಪ್ ಮಾಡೋ ಕೀವರ್ಡ್ಸ್ ಏನಂತ ಕರೀತಾರೆ ಗೊತ್ತಾ? ಇದಕ್ಕೆ ನಾವು ಗೂಗಲ್ ಅಲ್ಲಿ ಸರ್ಚ್ ಟರ್ಮ್ ಅಂತ ಕರಿತೀವಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತಾ ಇರೋ ಮಾರ್ಕೆಟಿಂಗ್ ಮನೆ ಯೂಟ್ಯೂಬ್ ಚಾನಲ್. ಅಕಸ್ಮಾತ್ ಈ ಚಾನಲ್ ನೀವು ಫಸ್ಟ್ ಟೈಮ್ ಬರ್ತಿದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅಂಡ್ ಪಕ್ಕದ ಬೆಲ್ ಬಟನ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಬನ್ನಿ, ಈ ವಿಡಿಯೋದಲ್ಲಿ ಸರ್ಚ್ ಟರ್ಮ್ ಅಂದ್ರೆ ಏನು, ಅದು ಯಾಕೆ ಇಂಪಾರ್ಟೆಂಟ್, ಅದರಿಂದ ಏನು ಯೂಸ್ ಅನ್ನ ಕಂಪ್ಲೀಟ್ ಆಗಿ ಇನ್ ಡೀಟೇಲ್ ಆಗಿ ಕಲ್ತ್ಕೊಳ್ಳೋಣ. ಅದ್ರ ಜೊತೆಗೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಕಮ್ಯುನಿಟಿ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ಅದನ್ನ ಜಾಯ್ನ್ ಆಗೋದನ್ನ ಮರಿಬೇಡಿ. ನಾವೀಗ ಸ್ಕ್ರೀನ್ ಅಲ್ಲಿ ಇದೀವಿ. ಸೊ ಈ ಸ್ಕ್ರೀನ್ ಅಲ್ಲಿ ನಾವೀಗ ಏನ್ ಡಿಸ್ಕಸ್ ಮಾಡಿದ್ರೆ ಸರ್ಚ್ ಟರ್ಮ್. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಸರ್ಚ್ ಟರ್ಮ್ ಅಂದ್ರೆ ಯಾಕೆ ಇಂಪಾರ್ಟೆಂಟು ಅಂಡ್ ಅದು ನಮ್ಮ ಕ್ಯಾಂಪೇನ್ ಏನ್ ಯೂಸು ಅನ್ನೋದು ಇನ್ ಡೀಟೇಲ್ ಆಗಿ ಈ ವಿಡಿಯೋ ಕಲ್ತ್ಕೊಳ್ಳೋಣ. ಓಕೆ, ಫಸ್ಟ್ ಸರ್ಚ್ ಟರ್ಮ್ ಅಂದ್ರೆ ಏನ್, ಬೇಸಿಕಲಿ ಏನ್ ಸರ್ಚ್ ಟರ್ಮ್ ಇದೆ. ಸೊ ಗೂಗಲ್ ಹೇಳುತ್ತೆ, ದ ವರ್ಡ್ಸ್ ಆರ್ ಫ್ರೇಸಸ್ ದಟ್ ಪೀಪಲ್ ಟೈಪ್ ಇನ್ ಗೂಗಲ್ ಆರ್ ಅದರ್ ಸರ್ಚ್ ನೆಟ್ವರ್ಕ್ ಸೈಟ್ಸ್ ಟು ಸರ್ಚ್ ಫಾರ್ ಇನ್ಫಾರ್ಮೇಶನ್, ಆರ್ ದ ವರ್ಡ್ಸ್ ಆರ್ ಫ್ರೇಸಸ್ ದಟ್ ಪೀಪಲ್ ಟೈಪ್ ಇನ್ ಗೂಗಲ್ ಟು ಫೈಂಡ್ ಯೋರ್ ಪ್ರಾಡಕ್ಟ್ಸ್ ಆರ್ ಸರ್ವಿಸ್. ಅಂದ್ರೆ ಗೂಗಲ್ ಅಲ್ಲಿ ಈಗ ಏನ್ ನಿಮ್ಮ ಯೂಸರ್ಸ್, ನಿಮ್ಮ ಕಸ್ಟಮರ್ಸ್ ಟೈಪ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ಒಂದು ಹೋಟೆಲ್ ಇಟ್ಕೊಂಡಿದ್ದೀರಾ, ಆ ಹೋಟೆಲಲ್ಲಿ ನೀವು ಇಡ್ಲಿ, ವಡೆ, ದೋಸೆ ಎಲ್ಲ ಮಾಡ್ತಿರ್ತೀರಾ. ಆ ಕೀವರ್ಡ್ಸ್ ಏನು ಟೈಪ್ ಮಾಡ್ತಾರೆ ನಿಮ್ಮ ಪ್ರಾಡಕ್ಟ್ಸ್ ಸರ್ವಿಸ್ನ ಬೈ ಮಾಡೋಕ್ಕೆ, ಅದನ್ನೇ ನಾವು ಸರ್ಚ್ ಟರ್ಮ್ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಜನ ಟೈಪ್ ಮಾಡೋ ವರ್ಡ್ಸ್ನ ಸರ್ಚ್ ಟರ್ಮ್ ಅಂತ ಕರಿತೀವಿ. ನಾವು ಟೈಪ್ ಮಾಡೋಂಥ ವರ್ಡ್ಸ್ ಅಂದ್ರೆ ಯಾರು, ಅಡ್ವರ್ಟೈಸರ್ಸ್ ಅಂದ್ರೆ ನಾವು, ಅದನ್ನ ನಾವು ಕೀವರ್ಡ್ಸ್ ಅಂತ ಕರಿತೀವಿ. ಇದಕ್ಕೆ ಎರಡೂ ಡಿಫ್ರೆನ್ಸ್ ಇದೆ. ನಾವು ಕೊಡೋದು ಕೀವರ್ಡ್ಸ್, ಜನ ಟೈಪ್ ಮಾಡೋದು ಸರ್ಚ್ ಟರ್ಮ್. ಓಕೆನಾ? ಇದನ್ನು ನಾವು ಒಂದು ಎಕ್ಸಾಂಪಲ್ ಮುಖಾಂತರ ತಿಳ್ಕೊಳ್ಳೋಣ. ಓಕೆ, ಸೇ ಫಾರ್ ಎಕ್ಸಾಂಪಲ್ ರಾಮೇಶ್ವರಂ ಕೆಫೆ ಇದೆ. ಓಕೆ, ರಾಮೇಶ್ವರಂ ಕೆಫೆ ಅವ್ರ ಹತ್ರ ದೋಸೆ ಇದೆ, ಇಡ್ಲಿ ಮಾಡ್ತಿರ್ತಾರೆ. ಅವ್ರದ್ದು 2 ಪ್ರಾಡಕ್ಟ್ಸ್ ಇದೆ. ಓಕೆ, ಇವ್ರು ಏನು ಮಾಡ್ತಾರೆ, ಗೂಗಲಿಗೆ ದುಡ್ಡು ಕೊಟ್ಬಿಟ್ಟು ದೋಸೆಗೆ, ಇಡ್ಲಿಗೆ ಜಾಸ್ತಿ ಫುಟ್ ಫಾಲೋ ಆರ್ ಸೇಲ್ಸ್ ಬೇಕಂತ ಡೆಫಿನೇಷನ್ ಮಾಡಿ ಕ್ಯಾಂಪೇನ್ ರನ್ ಮಾಡ್ತಾರೆ. ಸೊ ಇವ್ರೊಂದು ಕೀವರ್ಡ್ ಕೊಡ್ತಾರೆ, ಏನಂದರೆ ಬೆಸ್ಟ್ ದೋಸೆ ಟು ಈಟ್ ಇನ್ ಬೆಂಗಳೂರು ಅಂತ ಟೈಪ್ ಮಾಡಿದ್ರೆ, ಆರ್ ಬೆಸ್ಟ್ ಇಡ್ಲಿ ಟು ಈಟ್ ಇನ್ ಬೆಂಗಳೂರು ಟೈಪ್ ಮಾಡಿದ್ರೆ ಗೂಗಲ್ ಆ್ಯಡ್ಸಲ್ಲಿ ನನ್ನ ಆ್ಯಡ್ಸ್ನ ತೋರಿಸು ಅಂತ ಹೇಳ್ತಾರೆ. ಯಾರು? ರಾಮೇಶ್ವರಂ ಕೆಫೆ ಅವರು. ಸೊ ಇನ್ನೊಂದ್ಸತಿ ಹೇಳ್ತೀನಿ, ರಾಮೇಶ್ವರಂ ಕೆಫೆ ಅವರು ದೋಸೆ ಮತ್ತು ಇಡ್ಲಿ 2 ಪ್ರಾಡಕ್ಟ್ ಇದೆ ಅವ್ರದ್ದು, ಅದನ್ನು ಅವ್ರಿಗೆ ಜಾಸ್ತಿ ಸೇಲ್ ಮಾಡಬೇಕು. ಅವ್ರು ಏನು ಮಾಡ್ತಾರೆ, ಗೂಗಲ್ ಆ್ಯಡ್ಸ್ ದುಡ್ಡು ಕೊಟ್ಬಿಟ್ಟು ಹೇಳ್ತಾರೆ, ಯಾರಾದರೂ ಬೆಸ್ಟ್ ದೋಸೆ ಟು ಈಟ್ ಇನ್ ಬ್ಯಾಂಗ್ಳೂರ್ ಆರ್ ಬೆಸ್ಟ್ ಇಡ್ಲಿ ಟು ಈಟ್ ಇನ್ ಬ್ಯಾಂಗ್ಳೂರ್ ಅಂತ ಟೈಪ್ ಮಾಡಿದ್ರೆ ಅವ್ರಿಗೆ ನನ್ನ ಆ್ಯಡ್ಸ್ನ ತೋರಿಸು ಅಂತ ಟೈಪ್ ಮಾಡ್ತಾರೆ. ಬಟ್ ಈಗ ಆ ಕಡೆ ಇನ್ನೊಂದು ಸೈಡ್ ಪಿಕ್ಚರ್ ನೋಡೋಣ. ಬಟ್ ಜನಕ್ಕೆ ಗೊತ್ತಿರಲ್ಲ, ಬೆಸ್ಟ್ ದೋಸೆ ಟು ಈಟ್ ಇನ್ ಬೆಂಗ್ಳೂರ್ ಅಂತ ಒಂದೇ ಟೈಪ್ ಮಾಡ್ತಾರಾ? ಇಲ್ವೇ ಇಲ್ಲ. ಅವರು ಬೇರೆ ಬೇರೆ ಥರ ಕಾಂಬಿನೇಷನ್ ವರ್ಡ್ಸ್ ಟ್ರೈ ಮಾಡ್ತಾರೆ. ಅವ್ರಿಗೆ ಗೊತ್ತೇ ಇರಲ್ಲ, ಅವ್ರಿಗೇನು ಇದೇ ಥರ ಟೈಪ್ ಮಾಡ್ಬೇಕಂತ ಇರಲ್ಲ. ನಾವು ರ್ಯಾಂಡಮ್ ಆಗೋಗಿ ಟೈಪ್ ಮಾಡ್ತೀವಿ, ನಮ್ಗೇನು ಬೇಕು ಅನ್ನೋದು. ಅದು ಎಕ್ಸಾಂಪಲ್ ಮುಖ ತಿಳ್ಕೊಳ್ಳೋಣ. ಇಲ್ಲೇನಾಗ್ತಿದೆ, ಯೂಸರ್ಸ್ ಅಂದರೆ ಯಾರು, ಜನ ಇಲ್ಲಿ ನೋಡಿ, ಬೆಸ್ಟ್ ಇಡ್ಲಿ ಟು ಈಟ್ ನಿಯರ್ ಮೀ ಅಂತ ಹೇಳ್ತಿದ್ದಾರೆ. ಓಕೆ, ಬೆಸ್ಟ್ ದೋಸೆ ಟು ಈಟ್ ನಿಯರ್ ಮೀ ಅಂತ ಟೈಪ್ ಮಾಡ್ತಿದ್ದಾರೆ. ಸೊ ಇಲ್ಲಿ ನೋಡಿ, ರಾಮೇಶ್ವರಂ ಕೆಫೆ ಏನು ಕೊಟ್ಟಿದ್ದಾರೆ, ಬೆಸ್ಟ್ ದೋಸೆ ಟು ಈಟ್ ಇನ್ ಬ್ಯಾಂಗ್ಳೂರ್ ಅಂತ. ಬಟ್ ಇಲ್ಲಿ ಜನ ಏನು ಟೈಪ್ ಮಾಡಿದ್ದಾರೆ, ಬೆಸ್ಟ್ ದೋಸೆ ಟು ಈಟ್ ನಿಯರ್ ಮೀ ಅಂತ ಇದೆ. ಇಬ್ರದ್ದು ಇಂಟೆನ್ಷನ್ ಸೇಮ್ ಇದೆ, ಬಟ್ ಇಲ್ಲಿ ವರ್ಡಿಂಗ್ಸ್ ಡಿಫ್ರೆಂಟ್ ಆಗಿದೆ ಅಲ್ವಾ? ಈ ಏನು ಕೀವರ್ಡ್ ಇದೆಯಲ್ಲ, ಜನ ಟೈಪ್ ಮಾಡಿರೋದು, ಇದಕ್ಕೆ ನಾವು ಸರ್ಚ್ ಟರ್ಮ್ ಅಂತ ಕರಿತೀವಿ. ಓಕೆ, ಇದು ಮುಂದೆ ಹೋಗ್ತಾ ಇನ್ನೂ ಅರ್ಥ ಮಾಡಿಸ್ತೀನಿ ನಿಮಗೆ. ಸೊ ಈ ಕೀವರ್ಡ್ನ ಟೈಪ್ ಮಾಡಿದಾಗ ನಿಮಗೆ ಆ್ಯಡ್ಸ್ ಕಾಣಿಸುತ್ತೆ ರಾಮೇಶ್ವರಂ ಕೆಫೆ ಅವ್ರದ್ದು. ಓಕೆ, ಇದು ಆರ್ಟಿಫಿಷಿಯಲಿ ಕ್ರಿಯೇಟೆಡ್ ಆ್ಯಡು, ಇದು ಒರಿಜಿನಲ್ ಆ್ಯಡ್ ಅವ್ರದ್ದಲ್ಲ. ಓಕೆ, ಡಿಸ್ಕ್ಲೇಮರ್ ಮುಂಚೆನೇ ಹೇಳಿದ್ದೀನಿ. ಓಕೆ, ಸೊ ಇದು ನಾನು ಆರ್ಟಿಫಿಷಿಯಲಾಗಿ ಕ್ರಿಯೇಟ್ ಮಾಡಿರೋ ಆ್ಯಡ್ ಇದು. ಓಕೆ, ಇಲ್ಲಿ ನೋಡಿ, ಬೆಸ್ಟ್ ದೋಸೆ ಟು ಈಟ್ ಇನ್ ಬ್ಯಾಂಗ್ಳೂರ್, ಬೆಸ್ಟ್ ಇಡ್ಲಿ ಟು ಈಟ್ ಇನ್ ಬ್ಯಾಂಗ್ಳೂರ್ ಅಂತ 2 ಕೀವರ್ಡ್ ರಾಮೇಶ್ವರಂ ಕೆಫೆ ಅವರು ಗೂಗಲ್ ಆ್ಯಡ್ಸಿಗೆ ಕೊಡ್ತಾರೆ. ಓಕೆ, ಬಟ್ ಗೂಗಲ್ ಆ್ಯಡ್ಸಲ್ಲಿ ಜನ ಏನು ಟೈಪ್ ಮಾಡ್ತಾರೆ, ಇಲ್ಲಿ ಬೆಸ್ಟ್ ಇಡ್ಲಿ ಟು ಈಟ್ ನಿಯರ್ ಮೀ, ಬೆಸ್ಟ್ ದೋಸೆ ಟು ಈಟ್ ನಿಯರ್ ಮೀ ಅಂತ ಹಾಕ್ತಾರೆ. ಬಟ್ ಸಿಮಿಲರ್ ಇದೆ, ಇಬ್ಬರಿಗೂ ತಿನ್ನೋ ಆಸೆ ಇದೆ. ಬಟ್ ಇಲ್ಲಿ ನೋಡಿ, ವರ್ಡ್ಸ್ ಡಿಫ್ರೆಂಟ್ ಇದೆ ಅಷ್ಟೇ ಇಲ್ಲಿ. ಓಕೆ, ಇಲ್ಲಿ ಜನ ಏನು ಟೈಪ್ ಮಾಡ್ತಾರೆ, ಇದಕ್ಕೆ ಸರ್ಚ್ ಟರ್ಮ್ ಅಂತೀವಿ. ಇಲ್ಲಿ ರಾಮೇಶ್ವರಂ ಕೆಫೆ ಅವ್ರ ಅಡ್ವರ್ಟೈಸರ್ ಏನು ಕೊಡ್ತಾರೋ ಅದಕ್ಕೆ ನಾವು ಕೀವರ್ಡ್ ಅಂತ ಕರಿತೀವಿ. ಓಕೆ, ಇಲ್ಲಿ ನೋಡಿ ಡಿಫ್ರೆನ್ಸು. ದ ಕೀವರ್ಡ್ ಯು ಗಿವ್ ಟು ಗೂಗಲ್, ದ ಕೀವರ್ಡ್ ಯೂಸರ್ಸ್ ಟೈಪ್ ಆನ್ ಗೂಗಲ್. ಓಕೆ, 2 ಡಿಫ್ರೆನ್ಸ್ ತಿಳ್ಕೊಳ್ಳಿ. ಬೆಸ್ಟ್ ಇಡ್ಲಿ ಟು ಈಟ್ ಇನ್ ಬ್ಯಾಂಗ್ಳೂರ್ ಅಂತ ನೀವು ಗೂಗಲಿಗೆ ಕೀವರ್ಡ್ ಕೊಡ್ತೀರಾ, ಬಟ್ ನಿಮ್ಮ ಕಸ್ಟಮರ್ಸ್ ಏನು ಟೈಪ್ ಮಾಡ್ತಾರೆ, ಬೆಸ್ಟ್ ಇಡ್ಲಿ ಟು ಈಟ್ ನಿಯರ್ ಮೀ ಅಂತ ಟೈಪ್ ಮಾಡ್ತಾರೆ. ಇಲ್ಲಿ ಬೆಸ್ಟ್ ದೋಸೆ ಟು ಈಟ್ ಇನ್ ಬ್ಯಾಂಗ್ಳೂರ್ ಅಂತ ರಾಮೇಶ್ವರಂ ಕೆಫೆ ಅವರು ಕೀವರ್ಡ್ ಕೊಟ್ಟರೆ ಗೂಗಲ್ಗೆ, ಜನ ಬೆಸ್ಟ್ ದೋಸೆ ಟು ಈಟ್ ನಿಯರ್ ಮೀ ಅಂತ ಟೈಪ್ ಮಾಡ್ತಾರೆ. ಓಕೆ, ಇದನ್ನ ಏನು ಕೀವರ್ಡ್ ಇರುತ್ತಲ್ಲ, ಈ ಜನ ಟೈಪ್ ಮಾಡಿರೋ ಕೀವರ್ಡ್ಗೆ ನಾವು ಸರ್ಚ್ ಟರ್ಮ್ ಅಂತ ಕರಿತೀವಿ. ಓಕೆನಾ? ಇಷ್ಟು ನಿಮಗೆ ಅರ್ಥ ಆಗಿದೆ ಅನ್ಕೊಡ್ತೀನಿ. ಇದೇ ಸಿಂಪಲ್ ಸರ್ಚ್ ಟರ್ಮ್ ಅಂದರೆ, ನೀವು ಕೊಡುವಂಥ ಕೀವರ್ಡು ಜನ ಟೈಪ್ ಮಾಡುವಂಥ ಕೀವರ್ಡ್ಗೆ ಏನಂತಾರೆ, ಇದಕ್ಕೆ ಸರ್ಚ್ ಟರ್ಮ್ ಅಂತ ಕರಿತೀವಿ. ಅದಕ್ಕೆ ಜನ ಟೈಪ್ ಮಾಡುವಂಥ ಕೀವರ್ಡ್ ಟು ಫೈಂಡ್ ಯೋರ್ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್ ದಟ್ ಯು ಸೆಲ್. ಸೊ ನೋಡಿಲ್ಲ, ಸರ್ಚ್ ಟರ್ಮ್ ಅಂದ್ರೆ ಏನು, ಸರ್ಚ್ ಟರ್ಮ್ ಯಾಕೆ ಇಂಪಾರ್ಟೆಂಟ್ ಅಂತ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಕಲ್ತ್ಕೊಂಡಿದೀವಿ. ಅಕಸ್ಮಾತ್ ನಿಮಗೆ ವಿಡಿಯೋ ಇಷ್ಟ, ದಯವಿಟ್ಟು ಒಂದು ಲೈಕ್ ಬಟನ್ ಕೊಡಿ ಅಂಡ್ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆ, ದಯವಿಟ್ಟು ಅದನ್ನು ಒತ್ತಿ ಅಂಡ್ ಪಕ್ಕದಲ್ಲಿ ಬೆಲ್ ಬಟನ್ ಐಕಾನ್ ಒತ್ತೋದು ಕೂಡ ಮಾಡಿಬೇಡಿ. ಅಂಡ್ ನಾನು ಒಂದು ವಾಟ್ಸ್ಆಪ್ ಕಮ್ಯುನಿಟಿ ಕ್ರಿಯೇಟ್ ಮಾಡಿದ್ದೀನಿ, ದಯವಿಟ್ಟು ಅದಕ್ಕೆ ಜಾಯ್ನ್ ಆಗಿ. ಸೊ ದಟ್ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ಸಿಗುತ್ತೆ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್.